ಹಗರಿಬೊಮ್ಮನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯತ್ಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಶಾಸಕ ನೇಮಿರಾಜ್ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಕುರಿತು ಪೂರ್ವಭಾವಿ ಸಭೆಯನ್ನ ಮಂಗಳವಾರ ನಡೆಸಲಾಯಿತು. ಈ ವೇಳೆ ಶಾಸಕ ನೇಮಿರಾಜ್ ನಾಯ್ಕ್ ಅವರು ಮಾತನಾಡಿ, ಕಳೆದ ವರ್ಷದಂತೆ ಈ ವರ್ಷವೂ ಮಹನೀಯರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದರು. ಸಭಾ ಕಾರ್ಯಕ್ರಮವನ್ನ ನೂತನ ಅಂಬೇಡ್ಕರ್ ವೃತ್ತದ ಬಳಿ ಆಚರಿಸಲು ಸಮಾಜದ ಮುಖಂಡರು ಮನವಿ ನೀಡಿದಾಗ ಇದಕ್ಕೆ ಶಾಸಕರು ಮತ್ತು ಅಧಿಕಾರಿಗಳು ಒಪ್ಪಿಗೆ ಸೂಚಿಸಿದರು. ಬಳಿಕ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಅರ್ಥಪೂರ್ಣವಾಗುವಂತೆ ಮಾಡಲು ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನೀಡಲಾಯಿತು. ಇದೇ ವೇಳೆ ಜಯಂತಿಯ ಶುಭ ಕೋರಿ ಬ್ಯಾನರ್ಗಳಿಗೆ ಯಾವುದೇ ರೀತಿಯ ಶುಲ್ಕವನ್ನು ವಿಧಿಸಬಾರದು ಎಂದು ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಕೆ ಮುಗುಳಿ ಅವರಿಗೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಹೆಗ್ಡಾಳ ರಾಮಣ್ಣ ಗಿದ್ದಿಕೇರಿ, ದೊಡ್ಡಬಸಪ್ಪ, ಆನಂದ್ ದೇವನಹಳ್ಳಿ, ಪ್ರಭಾಕರ್, ಚಿಂತ್ರಪಳ್ಳಿ ರಮೇಶ್, ಕೆಚ್ಚಿನಬಂಡಿ ದುರುಗಪ್ಪ, ಮಹೇಶ, ಮರಿಯಪ್ಪ, ಮೇಘರಾಜ್, ನೀಲಪ್ಪ, ಕಲ್ಲಹಳ್ಳಿ ನಾಗರಾಜ್, ಅರ್ಜುನ್, ಕಿತ್ನೂರು ದುರುಗಪ್ಪ ಮತ್ತು ಸಮಾಜದ ಮುಖಂಡರು, ಅಂಬೇಡ್ಕರ್ ಸಂಘ ಹಾಗೂ ಡಿಎಸ್ಎಸ್ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಜಗದೀಶ ದಿಗಡೂರು, ಡಾಕ್ಟರ್ ಸೂರಪ್ಪ ಬೋರೇಗೌಡ, ಸಿದ್ದಲಿಂಗನರೆಡ್ಡಿ, ಮಮತಾ, ಶೈಲ ಬಸವರೆಡ್ಡಿ, ನಿಲಯ ಪಾಲಕ ಸೋಮಶೇಖರ್, ನಾಗರಾಜ್, ಚಂದ್ರನಾಯಕ್, ರಾಜು ಕಾಳಕಪ್ಪ, ಶೋಭಾ, ಆಶಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮ್ಯಾಗೇರಿ ಸಂತೋಷ್, ಹಗರಿಬೊಮ್ಮನಹಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಧಿಕಾರಿಗಳು ಮತ್ತೆ ನಮ್ಮ ಈ ಸಂಘಟನೆಯ ಎಲ್ಲಾ ಮತ್ತೆ ಎಲ್ಲಾ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿ ಕಾರ್ಯಕ್ರಮದ ರೂಪರೇಷೆಗಳನ್ನ ತಮ್ಮ ಅನಿಸಿಕೆಗಳನ್ನ ತಾವು ಕೊಟ್ಟಿರುವಂತದ್ದು ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಜಯಂತಿಗಳನ್ನ ಆಗುವಂತ ಸಂದರ್ಭದಲ್ಲಿ ನಾವು ಬಹಳ ಶಿಸ್ತುಬದ್ಧವಾಗಿ ಜಯಂತಿಗಳನ್ನ ಆಚರಣೆಯನ್ನು ಮಾಡಿ ಇನ್ನೊಂದು ಸಮಾಜ ಆಗಲಿ ಇನ್ನೊಂದು ನಾವು ಅವರಿಗೆ ಮಾದರಿಯಾಗಿ ಆ ನಿಟ್ಟಿನಲ್ಲಿ ನಾವು ಜಯಂತಿಗಳನ್ನ ಆಚರಿಸೋಣ. ಜೊತೆಗೆ ಜಯಂತಿ ವಿಚಾರವನ್ನು ಇಟ್ಕೊಂಡು ಒಂದು ದಿನ ನಮಗ ಅಂತ ಮಹಾನ್ ವ್ಯಕ್ತಿಗಳು, ಆದರ್ಶ ವ್ಯಕ್ತಿಗಳು, ನಾವೆಲ್ಲ ಹಿಂಗೆಲ್ಲ ಕೂತು ಈ ತರ ಸಭೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ಮೊದಲು ಆ ಅರಿವು ನಮ್ಗೆ ಇರ್ಲಿ ಅನ್ನುವಂಥದ್ದನ್ನು ಕೂಡ ನಾನು ಈ ದಿಸೆಯಲ್ಲಿ ಹೇಳ್ತೇನೆ. ಆ ದಿನ ನಾವೆಲ್ಲರೂ ಕೂಡ ಏನೇ 108 ಕೆಲಸ ಇದ್ರು ಕೂಡ ಬಿಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದಕ್ಕೆ ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರನ್ನೆಲ್ಲ ತಿಳಿಸಿ ಹೇಳುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರುವಂತದ್ದು. ಅದನ್ನು ಮಾಡಬೇಕು. ಜೊತೆಗೆ ನಾನು ಗುಜರಾತ್ನಲ್ಲಿ, ರಾಜಸ್ಥಾನದಲ್ಲಿ ಕೆಲವು ನೋಡಿದ್ದೀನಿ. ನಾನು ಅಲ್ಲಿ ಜಯಂತಿಗಳು ಇರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅವರ ಕಾಯಕ ಏನ್ ಮಾಡ್ತಾರೆ, ಏನ್ ವೃತ್ತಿಯನ್ನು ಮಾಡ್ತಾರೆ, ಅವತ್ತಿನ ದಿನ ಅವ್ರಿಗೆ ಏನ್ ಹರಿಬ್ರಹ್ಮ ಹೇಳಿದ್ರು ಕೂಡ ನೀವು ಎಷ್ಟು ಹಣ ಕೊಡ್ತೀವಿ ಅಂದ್ರೂ ಕೂಡ ಜಯಂತಿ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕೆ ಹೋಗುದಿಲ್ಲ ಅವರು. ನನಗೆ ಬಹಳ ಆಶ್ಚರ್ಯ ಆಯ್ತು ನಿಜವಾಗ್ಲೂ. ಅವ್ರು ಯಾಕೆ ನೀವು ಇಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತೀರ ಅಂತ ಕೇಳಿದ್ರೆ ಒಂದು ಮಾತನ್ನು ಹೇಳಿದ್ರು, ನಾವು ವರ್ಷ ಪೂರ ನಮ್ಮ ಜೀವನದಲ್ಲಿ ಅವರು ಮಾಡಿಕೊಟ್ಟಂತ ಅವರ ಆಶೀರ್ವಾದದೊಂದಿಗೆ ನಾವು ಬದುಕ್ತಾ ಇದ್ದೀವಿ. ಅವ್ರಿಗೋಸ್ಕರ ಒಂದು ದಿವಸ ನಾವ್ ಯಾಕೆ ಮೀಸಲು ಇಡಬಾರದು ಅನ್ನುವಂತ ಮಾತನ್ನು ಅವರು ಹೇಳಿದಾಗ ನನಗೆ ಬಹಳ ಖುಷಿ ಅನಿಸ್ತು. ಹಂಗೆ ನಾವೆಲ್ಲ ನಮ್ಮ ರಾಜ್ಯದೊಳಗ ನಾವು ಅದನ್ನು ಕರೆಕ್ಟ್ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇಲ್ಲ. ನಾವು ಬೇರೆ ರಾಜ್ಯದಲ್ಲಿ ಬಹಳ ಯಾವುದೇ ಜಯಂತಿ